ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಮುಂದೆ ಇರುವಂತಹ ಕಾರ್ ಮಾಡಿಫಿಕೇಷನ್ಗಳ ಸ್ವರ್ಗದ ಕಾರ್ನ ರಿವ್ಯೂ ಮಾಡ್ತಾ ಇದ್ದೀನಿ, ವಿಚ್ ಈಸ್ ನಥಿಂಗ್ ಬಟ್ ಮಹೀಂದ್ರಾ ಥಾರ್ ಬೇಸ್ ವೇರಿಯಂಟ್ AX ವೇರಿಯಂಟ್. ಬೇಸ್ ವೇರಿಯಂಟ್ ಆಗಿರೋದ್ರಿಂದ ಫೀಚರ್ಸು ಕಮ್ಮಿ ಆ್ಯಂಡ್ ಪ್ರೈಸ್ ಕೂಡ ಕಮ್ಮಿ ಇರುತ್ತೆ. ಆ್ಯಂಡ್ ಇಂಪಾರ್ಟೆಂಟ್ಲಿ ಈ ಬೇಸ್ ವೇರಿಯಂಟ್ ಥಾರಲ್ಲಿ ಡೆಡ್ಲಿ ಕಾಂಬಿನೇಷನ್ ಇದೆ. ಫಸ್ಟ್ ಪಾಯಿಂಟ್, ಬೇಸ್ ವೇರಿಯಂಟ್ ಕಾರ್ನ 4 ಜನ ತಿರುಗಿ ನೋಡೋ ಥರ ಕ್ರೇಜಿ ಮಾಡಿಫಿಕೇಶನ್ ಮಾಡಿಸ್ಬೋದು. ಸೆಕೆಂಡ್ ಪಾಯಿಂಟ್, ದಿಸ್ ಈಸ್ ಅ ರಿಯರ್ ವೀಲ್ ಡ್ರೈವ್ ಕಾರ್ ಗೈಸ್. ಸೊ ಮಸ್ತಾಗಿ ಡ್ರಿಫ್ಟ್ ಕೂಡ ಮಾಡ್ಬೋದು ಆ್ಯಂಡ್ ಹ್ಯಾಂಡ್ಲಿಂಗ್ ಕೂಡ ಚೆನ್ನಾಗಿರುತ್ತೆ ಕಂಪೇರ್ ಟು ದ ಫ್ರಂಟ್ ವೀಲ್ ಡ್ರೈವ್ ಕಾರ್. ಥರ್ಡ್ಲಿ, ಇದರಲ್ಲಿ ಡೀಸೆಲ್ ಇಂಜಿನ್ ಬರುತ್ತೆ. ಸೊ ಪುಲ್ಲಿಂಗ್ ಮಾತ್ರ ಮಸ್ತಾಗಿರುತ್ತೆ. ಈ 3 ಕ್ರೇಜಿ ಕಾಂಬೋ ಆಸ್ಪೆಕ್ಟ್ಸ್ ಈ ಕಾರಲ್ಲಿ ಇರೋದಕ್ಕೇನೆ ಥಾರ್ ಬೇಸ್ ವೇರಿಯಂಟ್ನ ರಿವ್ಯೂ ಮಾಡ್ತಾ ಇರೋದು ನಾನು. ಆ್ಯಂಡ್ ಯಾಕೆ ಬೇಸ್ ವೇರಿಯಂಟ್ ಬೆಸ್ಟ್ ಬೈ ಅನ್ನೋದಕ್ಕೆ ಪ್ರೈಸಿಂಗ್ ಕೂಡ ಒಂದು ರೀಸನ್ನು. ಸೊ ವಿಡಿಯೋ ಪೂರ್ತಿ ನೋಡಿ, ಎಲ್ಲಾದ್ರ ಬಗ್ಗೆನೂ ಕ್ಲಾರಿಟಿ ನಿಮಗೆ ಸಿಗುತ್ತೆ. ಆ್ಯಂಡ್ ಈ ಕಾರ್ನ ರಿವ್ಯೂ ಮಾಡೋಕ್ಕೆ ನಾನು ಮಹೀಂದ್ರಾ PPS ಶೋರೂಮ್ಗೆ ಬಂದಿದ್ದೀನಿ. ಆ್ಯಂಡ್ ಇದು ಬಂದು ಕನಕಪುರ ಮೇನ್ ರೋಡಲ್ಲಿ ಲೊಕೇಟ್ ಆಗಿರುವಂತಹ ಶೋರೂಮು. ಸೊ ನೀವ್ಯಾರಾದರೂ ಮಹೀಂದ್ರಾ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು, ಡೀಟೇಲ್ಸ್ ಬೇಕು ಅಂತಂದ್ರೂ ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡೋದು ಮರಿಬಿಡಿ. ಕೀ ಫಂಕ್ಷನಾಲಿಟಿ ವೈಸ್ ಲಾಕಿ ಕೊಟ್ಟಿರೆ, ಅನ್ಲಾಕಿ ಕೊಟ್ಟಿರೆ, ಇದು ಬಂದು ಕಾರ್ ಬೀಪ್ ಮಾಡೋಕ್ಕೆ ಕೊಟ್ಟಿರೆ ಅಂತ ಅನ್ಕೋತೀನಿ. ಆ್ಯಂಡ್ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಬರ್ದಿರೋದ್ರಿಂದ ಫ್ಲಿಪ್ ಕೀ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬ್ಲ್ಯಾಕ್ ಲವರ್ಸ್ಗಂತೂ ಹಬ್ಬ ಅಂತ ಹೇಳ್ಬೋದು, ಬಿಕಾಸ್ ಬ್ಲ್ಯಾಕ್ ಅಂತ ಅದು ಒಂಥರ ಮಾಫಿಯಾ ಲುಕ್ ಕೊಡುವಂಥದ್ದು. ಆ್ಯಕ್ಚುಲಿ ಈ ಒಂದು ಬ್ಲ್ಯಾಕ್ ಕಲರ್ ತೊಗೊಂಡು ಮಾಡಿಫಿಕೇಶನ್ ಮಾಡಿಸ್ತೀರಾ ಅಂತಂದರೆ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಅಂತ ಹೇಳ್ತೀನಿ. ಗ್ರೌಂಡ್ ಕ್ಲಿಯರೆನ್ಸು ಮ್ಯಾಸಿವ್ 225 mm ಬರುತ್ತೆ. ಆ್ಯಂಡ್ ಈ ಕಾರ್ದು ಅಪ್ರೋಚ್ ಆ್ಯಂಗಲು 41 ಡಿಗ್ರೀಸ್ ಬರುತ್ತೆ. ಆ್ಯಂಡ್ ಡಿಪಾರ್ಚರ್ ಆ್ಯಂಗಲು 36 ಡಿಗ್ರೀಸ್ ಬರುತ್ತೆ. ಆ್ಯಂಡ್ ರ್ಯಾಂಪ್ ಬ್ರೇಕ್ ಓವರ್ ಆ್ಯಂಗಲು 26.2 ಡಿಗ್ರೀಸ್ ಬರುತ್ತೆ. ಆ್ಯಂಡ್ ವಾಟರ್ ವೇಡಿಂಗ್ ಕೆಪಾಸಿಟಿ ಲಿಟ್ರಲಿ 650 mm ಬರುತ್ತೆ. ಬೆಂಗಳೂರು ಅಂತ ಸಿಟಿಗೆ ನೆಕ್ಸ್ಟ್ ಲೆವೆಲ್ ಗಾಡಿ ಇದು ಅಂತ ಹೇಳ್ಬೋದು. ಆ್ಯಂಡ್ ಬಾನೆಟ್ ಮೇಲೆ ಒಂದಿಷ್ಟು ಸ್ಮಡ್ಜಸ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಬಾನೆಟ್ನ ಲಾಕ್ ಮಾಡೋಕ್ಕೆ ಇಲ್ಲಿ ಲ್ಯಾಚ್ ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಒಳಗಡೆಯಿಂದ ಅನ್ಲಾಕ್ ಮಾಡಿ ಈ ಲ್ಯಾಚ್ನ ಓಪನ್ ಮಾಡಬೇಕು. ಸೊ ಒಂಥರ ಡ್ಯುಯಲ್ ಲಾಕಿಂಗ್ ಸಿಸ್ಟಮ್ ಅಂತ ಹೇಳ್ಬೋದು. ಆ್ಯಂಡ್ ಮುಂದ್ಗಡೆ ಗ್ರಿಲ್ ಕೊಟ್ಟಿರೋಂಥದ್ದು ನೋಡ್ಬೋದು. ಆ್ಯಂಡ್ ಜೀಪ್ ರ್ಯಾಂಗ್ಲರ್ ಇನ್ಸ್ಪೈರ್ಡ್ ಅಂತಲೇ ಹೇಳ್ಬೋದು. ಮಹೀಂದ್ರಾ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ. ಆ್ಯಂಡ್ ಹ್ಯಾಲೋಜನ್ ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ ಎರಡು ಕಡೆನೂ. ಆ್ಯಂಡ್ ಇಂಡಿಕೇಟರ್ ಕೂಡ ಹ್ಯಾಲೋಜನೇ ಕೊಟ್ಟಿದ್ದಾರೆ. ಆ್ಯಂಡ್ ಒಳಗಡೆ ಒಂದು ಸಣ್ಣ ಪಾರ್ಕಿಂಗ್ ಬಲ್ಬ್ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ಹ್ಯಾಲೋಜನ್ ಕೊಟ್ಟಿದ್ದಾರೆ. ಆ್ಯಂಡ್ ಟಾರ್ ಅನ್ನೋದು ಕೂಡ ಕೊಟ್ಟಿರೋಂಥದ್ದು ನೋಡ್ಬೋದು. ಕಂಪ್ಲೀಟ್ಲಿ ಇದು ಫೈಬರಲ್ಲಿ ಫಿನಿಶ್ ಆಗಿರುವಂಥದ್ದು. ಫಾಗ್ ಲ್ಯಾಂಪ್ ಬರಲ್ಲ, ಬೇಕು ಅಂತಂದರೆ ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೋಬೋದು ನಿಮಗೆ ವಿಸಿಬಿಲಿಟಿ ಬೇಕು ಅಂತಂದರೆ. ಬಟ್ ಪ್ರಾವಿಷನ್ ಅಂತೂ ಕೊಟ್ಟಿದ್ದಾರೆ. ಆ್ಯಂಡ್ ಟೈರ್ ಅಂತೂ ಮ್ಯಾಸಿವ್ ಸೈಜ್ ಕೊಟ್ಟಿದ್ದಾರೆ. ಸಿಎ ಟೈರ್ಸ್ ಕೊಟ್ಟಿದ್ದಾರೆ. 245/70 or 16 ಇಂಚ್ ಕೊಟ್ಟಿದ್ದಾರೆ. ಆ್ಯಂಡ್ ಇಂಡಿಪೆಂಡೆಂಟ್ ಸಸ್ಪೆನ್ಷನ್ ಬರುತ್ತೆ ಈ ಕಾರಿಗೆ. ಆ್ಯಂಡ್ ಹಿಂದ್ಗಡೆಗೆ ಮಲ್ಟಿಲಿಂಕ್ ಬರುತ್ತೆ. ಆ್ಯಂಡ್ ಮುಂದ್ಗಡೆಗೆ ಡಿಸ್ಕ್ ಬ್ರೇಕು 303 mm ಬರುತ್ತೆ. ಆ್ಯಂಡ್ ಹಿಂದ್ಗಡೆಗೆ ಡಿಸ್ಕ್ ಬ್ರೇಕು 282 mm ಬರುತ್ತೆ. ಸೊ ಇಷ್ಟು ಹ್ಯೂಜ್ ಗಾಡಿಗೆ ತಡೆದು ನಿಲ್ಸಕ್ಕೆ ಬೇಕಲ್ಲ ಗುರು, ದೊಡ್ಡ ದೊಡ್ಡ ಬ್ರೇಕ್ಗಳು. ಹಾಗಾಗಿನೇ ಅಷ್ಟು ಹ್ಯೂಜ್ ಡಿಸ್ಕ್ ಸೈಜ್ ಕೊಟ್ಟಿರೋವಂಥದ್ದು. ಮಿರರ್ ಮೇಲೆ ಥಾರ್ ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಫುಟ್ ಸ್ಟೆಪ್ ಕೂಡ ಕೊಟ್ಟಿದ್ದಾರೆ, ಸೊ ದಟ್ ಹತ್ತಕ್ಕೆ ಈಜಿ ಆಗಲಿ ಅನ್ನೋ ಕಾರಣಕ್ಕೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಹಿಂದ್ಗಡೆ ಕೂತ್ಕೊಳ್ಳೋರ್ಗೂ ಲೈಟ್ ಇನ್ ಆಗಲಿ ಅಂತ. ಗ್ಲಾಸ್ ಏರಿಯಾ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ರಿಯರ್ ವೀಲ್ ಡ್ರೈವ್ ಅನ್ನೋದು ಕೂಡ ಮೆನ್ಷನ್ ಮಾಡಿರೋಂಥದ್ದು ನೋಡ್ಬೋದು ನೀವು. ಆ್ಯಂಡ್ ಹಿಂದ್ಗಡೆಗೆ ಸ್ಕ್ವೇರ್ ಶೇಪಲ್ಲಿ LED ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಹ್ಯಾಲೋಜನ್ ಇಂಡಿಕೇಟರ್ ಬರುತ್ತೆ, ಹ್ಯಾಲೋಜನ್ ರಿವರ್ಸ್ ಲ್ಯಾಂಪ್ ಬರುತ್ತೆ. ಆ್ಯಂಡ್ ಬೂಟ್ ಮೌಂಟೆಡ್ ಸ್ಪೇರ್ ವೀಲ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಟೈರ್ ಸೆಕ್ಷನ್ ಬಂದು ಫುಲ್ ಸೈಜ್ ಕೊಟ್ಟಿದ್ದಾರೆ. 245/75 or 16 ಇಂಚ್ ಕೊಟ್ಟಿದ್ದಾರೆ. ಇದು ಕೂಡ ಸೇಮ್ ಸಿಎ ಟೈರನ್ನೇ. ಆ್ಯಂಡ್ ಇದನ್ನ ಓಪನ್ ಮಾಡ್ಬೋದು ಈ ಥರ. ಸೊ ಫಸ್ಟು ಇದನ್ನು ಓಪನ್ ಮಾಡಿ, ಎಲ್ಲರಿಗೂ ಗೊತ್ತಿರುತ್ತೆ. ಆಮೇಲೆ ಇದನ್ನು ಓಪನ್ ಮಾಡ್ಬೋದು. ರಿಯರ್ ವೈಪರ್ ಬರಲ್ಲ, ಬಟ್ ಡಿಫಾಗರ್ ಅಂತೂ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಈ ಥರ ಎತ್ತಿದ್ರೆ ಬೂಟ್ ಸ್ಪೇಸ್ ನೋಡ್ತಿರ್ಬೋದು ಆ್ಯಕ್ಚುಲಿ ಎಷ್ಟು ಮಿನಿಮಮ್ ಇದೆ ಅಂತ ಅನ್ನೋದು. 4 ಜನ ಹೋಗ್ತಾ ಇದ್ದೀರಾ ಅಂತಂದರೆ ಲಗೇಜ್ ಲೋಡ್ ಯಾವ ಥರ ಮಾಡ್ಕೋತೀರಾ ಅನ್ನೋದು ನೋಡಿ. ಒನ್ ಡೇ ಟ್ರಿಪ್ಗಳಿಗೆ ಓಕೆ. ಬಟ್ ಲಗೇಜ್ಗಳು ಲೋಡ್ ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ಒಂದು ಸೈಡಾರು ಸೀಟ್ನ ಫೋಲ್ಡ್ ಮಾಡಬೇಕು, ಆವಾಗಲೇ ನಿಮಗೆ ಒಂದು ಸಫಿಷಿಯೆಂಟ್ ಲಗೇಜ್ ಏರಿಯಾ ಅಂತೂ ಸಿಗುವಂಥದ್ದು. ಆ್ಯಂಡ್ ಡಿಫಾಗರ್ಗೆ ಬೇಕಾಗಿರುವಂಥ ಲೇನ್ಸ್ಗಳು ಇಲ್ಲಿ ಕೊಟ್ಟಿದ್ದಾರೆ, ಬಿಕಾಸ್ ಎಲೆಕ್ಟ್ರಿಕಲ್ ಡಿಫಾಗರ್ ಅದು. ಆ್ಯಂಡ್ ಟ್ಯಾಂಕ್ ಲೀಡ್ನ ಆ್ಯಕ್ಚುಲಿ ಲೆಫ್ಟ್ ಸೈಡ್ ಪ್ಲೇಸ್ ಮಾಡಿದ್ದಾರೆ. ಆ್ಯಂಡ್ ಟ್ಯಾಂಕ್ನ ಇಂಟರ್ನಲ್ಲಿನೇ ಓಪನ್ ಮಾಡ್ಕೋಬೇಕು. ಆ್ಯಂಡ್ DPF ಆಗೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ. ಹಿಂದ್ಗಡೆ ಹೋಗೋಕ್ಕೆ ಆ್ಯಕ್ಚುಲಿ ಸೀಟ್ನ ಲೆಫ್ಟ್ ಸೈಡ್ ಈ ಕಡೆ ಮುಂದಕ್ಕೆ ತಳ್ಳಬೇಕಾಗತ್ತೆ. ಒಳಗೆ ಹೋಗೋಕ್ಕೆ ಇಷ್ಟು ಸ್ಪೇಸ್ ಸಿಗುತ್ತೆ. ಸೊ ಒಂದು ರೇಂಜ್ ಸ್ಪೇಸ್ ಇದೆ ಅಂತ ಹೇಳ್ತೀನಿ ನಾನು, ತುಂಬ ಏನಿಲ್ಲ. ಓಕೆ, ನೋಡ್ತಿರ್ಬೋದು ಸ್ಪೇಸಿಂಗ್ ಎಷ್ಟಿದೆ ಅಂತ ಅನ್ನೋವಂಥದ್ದು. ಸ್ಪೇಸಿಂಗ್ ವೈಸ್ ಓಕೆ ಅಂತ ಹೇಳ್ತೀನಿ. ಮೀಡಿಯಂ ಫಿಟ್ ಇರುವಂತಹ ಅಡಲ್ಟ್ಗಳು ಆರಾಮಾಗಿ ಕೂತ್ಕೋಬೋದು ಇಲ್ಲಿ. ಲೈಕ್ ಬಿಲೋ 5'5" ಇದ್ದೀರಾ ಅಂತಂದರೆ ಯು ಕ್ಯಾನ್ ಸಿಟ್ ವೆರಿ ಕಂಫರ್ಟಬಲಿ ಆ್ಯಕ್ಚುಲಿ. ಆ್ಯಂಡ್ ಇವನ್ ಹಿಂದ್ಗಡೆಗೆ ರಿಯರ್ AC ವೆಂಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಒಂದು ಟೈಪ್ C ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಮೊಬೈಲ್ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಬೇಸಿಕ್ಲಿ ಚಾರ್ಜ್ ಹಾಕ್ಬಿಟ್ಟು ಮೊಬೈಲ್ ಇಲ್ಲ ಆರಾಮಾಗಿ ಇಡ್ಬೋದು. ಪಕ್ಕದಲ್ಲಿ ಕೂಡ ಒಬ್ರು ಕೂತ್ಕೋಬೋದು. ಆ್ಯಂಡ್ ಇವನ್ ಎರಡು ಹೆಡ್ ರೆಸ್ಟ್ ಕೂಡ ಕೊಟ್ಟಿರುವಂಥದ್ದು, 2 ಅಡ್ಜಸ್ಟಬಲ್. ಸೆಂಟರ್ ಹೆಡ್ ರೆಸ್ಟ್ ಕೊಟ್ಟಿಲ್ಲ, ಬಿಕಾಸ್ ಇಟ್ಸ್ ಪ್ರಾಪರ್ 4-seater ಆ್ಯಕ್ಚುಲಿ. ಮುಂದ್ಗಡೆ 2, ಹಿಂದ್ಗಡೆ 2. ಆ್ಯಂಡ್ ಇವನ್ ಹಿಂದ್ಗಡೆ ಸೀಟಿಗೆ 50-50 ಸ್ಪ್ಲಿಟ್ಟಿಂಗ್ ರೇಷಿಯೋ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಐಸೋಫಿಕ್ಸ್ ಆ್ಯಂಕರ್ಸ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ಬೋದು ನೀವು. ಸೊ ದಟ್ ಮಗು ಇದೆ ಅಂತಂದರೆ ಸೊ ದಟ್ ಆರಾಮಾಗಿ ಆ್ಯಂಕರ್ಸ್ ಹಾಕ್ಬಿಟ್ಟು ಇಲ್ಲಿ ಮಗುನು ಹಿಂದ್ಗಡೆ ಕೂರಿಸ್ಬೋದು. ಆ್ಯಂಡ್ ಇವನ್ ರೋಲ್ ಕೇಜ್ ಎಲ್ಲ ಕೊಟ್ಟಿರೋಂಥದ್ದು ನೋಡ್ಬೋದು ಫಾರ್ ಬೆಟರ್ ಸೇಫ್ಟಿ ನಾರ್ಮ್ಸ್. ಆ್ಯಕ್ಚುಲಿ ಸೀಟ್ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ, ಅದು ಕೂಡ 3 ಪಾಯಿಂಟ್ ಸೀಟ್ ಬೆಲ್ಟೇ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಆ ಸೈಡ್ ಕೂಡ ಕೊಟ್ಟಿದ್ದಾರೆ. ಸೊ ಇವನ್ ಸೆಕೆಂಡ್ ರೋಲು ಕೂಡ ಒಂದು ರೇಂಜ್ಗೆ ಕಂಫರ್ಟಬಲ್ ಆಗಿ ಕೂರ್ಬೋದು. ಸೀಟ್ ಬ್ಯಾಕ್ ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಕೋ ಡ್ರೈವರ್ ಸೈಡ್ ಕೂಡ ಕೊಟ್ಟಿರೋಂಥದ್ದು ನೋಡ್ಬೋದು. ಡ್ರೈವರ್ ಸೈಡ್ ಡೋರ್ ಓಪನ್ ಮಾಡಿದ್ರೆ ಒಂದಿಷ್ಟು ಎಕ್ಸ್ಪೋಸ್ ಸ್ಕ್ರೂ ಹಿಂಜಸ್ ಎಲ್ಲ ನೋಡ್ತೀರಾ ನೀವು ಒಂದು ರೆಟ್ರೋ ಫೀಲ್ಗೆ.
ಟೈರ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ಫ್ರಂಟ್ ಪವರ್ ವಿಂಡೋ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಮಿರರು ಕಂಪ್ಲೀಟ್ಲಿ ಮ್ಯಾನ್ಯುವಲಿ ಅಡ್ಜಸ್ಟ್ಮೆಂಟೇ ಲೈಕ್ ಫೋಲ್ಡಿಂಗ್ ಆಗಿರ್ಬೋದು ಅಥವಾ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು ಕಂಪ್ಲೀಟ್ಲಿ ಮ್ಯಾನ್ಯುವಲ್ ಆಗಿ ಕೊಟ್ಟಿದ್ದಾರೆ. ಸೀಟ್ಸಿಗೆ ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಗೈಸ್. ಸೊ ಇಟ್ಸ್ ಟೋಟಲಿ 8 ವೇ ಮ್ಯಾನ್ಯುವಲಿ ಅಡ್ಜಸ್ಟಬಲ್ ಸೀಟ್ಸು ಆ್ಯಂಡ್ ಅದ್ರ ಜೊತೆಗೆ ಬೇಸ್ ವೇರಿಯಂಟ್ ಆದರೂ ಲೆದರೇಟ್ ಸೀಟ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ದಟ್ಸ್ ಅ ಗುಡ್ ಥಿಂಗ್ ಅಂತ ಹೇಳ್ತೀನಿ. ಸೊ ದಟ್ ಸೀಟ್ ಕವರ್ ಹಾಕಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು. ಆ್ಯಂಡ್ ಅದ್ರ ಜೊತೆಗೆ ಟ್ಯಾಂಕ್ ಲಿಡ್ ಓಪನ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ, ಐಡಲ್ ಸ್ಟಾರ್ಟ್ ಸ್ಟಾಪಿಗೆ ಕೊಟ್ಟಿದ್ದಾರೆ. ಬೇಸಿಕಲಿ ಇಷ್ಟು ಕೂಡ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಅದನ್ನ ಬ್ರೌಸ್ ಮಾಡೋಕೆ ಕೊಟ್ಟಿರೋದು. ಇದು ಬಂದು ಹೆಡ್ಲೈಟ್ ಲೆವೆಲರಿಗೆ ಕೊಟ್ಟಿದ್ದಾರೆ. ಡೆಡ್ ಪೆಡಲ್ ಆ್ಯಕ್ಚುಲಿ ಕೊಡಬೇಕಾಗಿತ್ತು, ಬಟ್ ಕ್ಲಚ್ನೇ ಕಂಪ್ಲೀಟ್ಲಿ ಲೆಫ್ಟಿಗೆ ತಳ್ಳಿಬಿಟ್ಟಿದ್ದಾರೆ. ಡೆಡ್ ಪೆಡಲ್ ಕೊಟ್ಟಿದ್ರೆ ಇನ್ನೂ ಸ್ವಲ್ಪ ಲೆಫ್ಟ್ ಸೈಡ್ ಕಾಲಿಟ್ಕೊಳ್ಳೋಕ್ಕೆ ಹೆಲ್ಪ್ ಆಗಿರೋದು. ಕ್ಯಾಬಿನ್ ಒಳಗೆ ಬಂದರೆ ಕಂಪ್ಲೀಟ್ಲಿ ಬ್ಲ್ಯಾಕ್ ಕ್ಯಾಬಿನ್ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಆ್ಯಂಡ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಏನೂ ಬರಲ್ಲ. ಕಂಪ್ಲೀಟ್ಲಿ ಇದೊಂಥರ ಗಂಡಸರ ಗಾಡಿ ಅಂತ ಅನ್ಸುತ್ತೆ ಇವರು, ಬಿಕಾಸ್ ಎಲೆಕ್ಟ್ರಾನಿಕ್ ಕಮ್ಮಿ, ಫೀಚರ್ಸ್ ಕಮ್ಮಿ, ಜಾಸ್ತಿ ಇಟ್ಸ್ ಮೋರ್ ಟುವರ್ಡ್ಸ್ ಡ್ರೈವರ್ ಫೋಕಸ್ಡ್ ಕಾರ್ ಅಂತಲೇ ಹೇಳ್ಬೋದು. ತುಂಬ ಸಿಂಪಲ್ ಆ್ಯಂಡ್ ಕ್ಲೀನ್ ಆ್ಯಂಡ್ ನೀಟಾಗಿ ಇಟ್ಟಿದ್ದಾರೆ. ಒಳ್ಳೆ ರೋಡ್ ಪ್ರೆಸೆನ್ಸ್ ಇರುವಂತಹ ಗಾಡಿ, ವೆರಿ ಮಚ್ ಫಂಕ್ಷನಲ್ ಬಿಕಾಸ್ ಅಷ್ಟು ಪ್ರಾಕ್ಟಿಕಲ್ ಆ್ಯಂಡ್ ಅಷ್ಟು ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಇಂಜಿನಲ್ಲಿ ಒಳ್ಳೆ ದಮ್ ಇದೆ, ಓಡ್ಸೋಕ್ಕೂ ಮಜಾ ಇದೆ. ಆ್ಯಂಡ್ ಎಂಡ್ ಆಫ್ ದಿ ಡೇ ಇಟ್ಸ್ ಅ ವೆರಿ ಸೇಫರ್ ಕಾರ್ ಆಸ್ ವೆಲ್. ಅದು ಎಲ್ಲರಿಗೂ ಗೊತ್ತಿರೋಂಥದ್ದೇ. ಎಲೆಕ್ಟ್ರಾನಿಕ್ಸ್ ನಿಮ್ಗೆ ಅಷ್ಟಾಗಿ ಕಾರಲ್ಲಿ ಇಲ್ಲದೇ ಇದ್ರು ಕೆಪಬಿಲಿಟೀಸ್ ವೈಸ್ ಏನು ತೊಂದರೆ ಇಲ್ಲ. ರಿಯರ್ ವೀಲ್ ಡ್ರೈವ್ ಕಾರ್ ಆಗಿರೋದ್ರಿಂದ ಜಾಸ್ತಿ ಆಫ್ ರೋಡ್ ಮಾಡೋಕ್ಕೆ ಹೋಗಬೇಡಿ, ಆರೆಲ್ಸ್ ಎಲ್ಲರೂ ಕಚ್ಕೊಂಡ್ರಿ ಅಂತಂದರೆ ಸಮಸ್ಯೆ ಆಗುತ್ತೆ. ಹೊಸ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ, ಮಹೀಂದ್ರ ಟ್ವಿನ್ ಪೀಕ್ ಲೋಗೋ ಕೊಟ್ಟಿದ್ದಾರೆ. ಟಿಲ್ಟ್ ಅಡ್ಜಸ್ಟ್ಮೆಂಟ್ ಒಂದಿದೆ, ಟೆಲಿಸ್ಕೋಪಿಕ್ ಕೊಟ್ಟಿಲ್ಲ. ಪ್ರಾಪರ್ ಅನಲಾಗ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ. ನನಗಂತೂ ಹೆವಿ ಇಷ್ಟ ಅನಲಾಗ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಬಿಕಾಸ್ ಆ ನೀಡಲ್ ಮೂವ್ಮೆಂಟ್ ನೋಡೋಕ್ಕೆ ಮಜಾ ಗುರು. ಆ್ಯಂಡ್ ಇವಾಗ ಬ್ರೌಸ್ ಮಾಡ್ತಾ ಹೋಗೋಣ. ಟ್ರಿಪ್ಪೇ ಅದ್ರ ಡಿಸ್ಟೆನ್ಸು ಮತ್ತು ಎಷ್ಟೊತ್ತು ಡ್ರೈವ್ ಆಗಿದೆ ಆ ಟ್ರಿಪ್ದು ಅನ್ನೋದು ಹೇಳ್ತಾ ಇದೆ. ಟ್ರಿಪ್ ಬಿ ಡಿಸ್ಟೆನ್ಸು ಆ್ಯಂಡ್ ಅದರದ್ದು ಒಂದಿಷ್ಟು ಡೇಟಾ ಹೇಳುತ್ತೆ. ಆ್ಯಂಡ್ ಕೆಳಗೆ ಬಂದರೆ ಟೈಮ್ ಹೇಳುತ್ತೆ. ವಾರ್ನಿಂಗ್ ಏನಾರು ಇತ್ತು ಅಂತಂದರೆ ಇಲ್ಲಿ ಹೇಳುತ್ತೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಸೆಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಆವ್ರೇಜ್ ಎಫಿಷಿಯನ್ಸಿ ತೋರಿಸುತ್ತೆ, ಸ್ಪೀಡ್ನ ಡಿಜಿಟಲಲ್ಲಿ ಹೇಳುತ್ತೆ. ಆ್ಯಂಡ್ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಬರಲ್ಲ. ಆ್ಯಂಡ್ ಐ ಗೆಸ್ ಸ್ಪೀಕರ್ ಕೂಡ ಈ ಕಾರಲ್ಲಿ ಬರಲ್ಲ ಅಂತ ಅನ್ಕೋತೀನಿ. ಆ್ಯಂಡ್ ಕೋ ಪ್ಯಾಸೆಂಜರು ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಳೋಕ್ಕೆ ಗ್ರ್ಯಾಬ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಮ್ಯಾನ್ಯುವಲ್ ಡಿಮ್ಮಿಂಗ್ IRVM ಕೂಡ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಈ ಒಂದು ಸನ್ಸೆಟ್ ಕೂಡ ಇದೆ. ಸನ್ಸೆಟಲ್ಲಿ ಮಿರರ್ ಏನಾರು ಇದೆಯಾ? ಓಕೆ, ಏನೂ ಬರಲ್ಲ. ಬಟ್ ಟೋಲ್ ರೆಸಿಟ್ ಏನಾರು ಇಟ್ಕೊಳ್ಳೋಕ್ಕೆ ಅಥವಾ ಡಾಕ್ಯುಮೆಂಟ್ ಇಟ್ಕೊಳ್ಳೋಕ್ಕೆ ಸೆಕ್ಯೂರಾಗಿ ಇಲ್ಲಿ ಒಂದು ಸ್ಲಾಟ್ ಕೂಡ ಕೊಟ್ಟಿದ್ದಾರೆ. ಈ ಸೈಡಲ್ಲಿ ಮಿರರ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ವೈಫ್ ಮೇಕಪ್ ಮಾಡ್ಕೊಳ್ಳೋಕ್ಕಂತೂ ಮೋಸ ಇಲ್ಲ. ಸರ್ಕ್ಯುಲರ್ ಶೇಪ್ಡ್ AC ವೆಂಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಮ್ಯಾನ್ಯುವಲ್ ಏರ್ ಕಂಡೀಷ್ನಿಂಗ್ ಕೊಟ್ಟಿದ್ದಾರೆ ಈ ಕಾರಲ್ಲಿ ಕಂಪ್ಲೀಟ್ಲಿ. ಆ್ಯಂಡ್ ಅದಕ್ಕೆ ಬೇಕಾಗಿರುವಂತಹ ಬಟನ್ಸ್ಗಳು ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ಬೋದು. ಸರ್ಕ್ಯುಲೇಷನ್ ಆಗಿರ್ಬೋದು ಅಥವಾ ಫ್ರಂಟ್ ಆ್ಯಂಡ್ ರಿಯರ್ ಡಿಫಾಗ್ ಆಗಿರ್ಬೋದು ಎಲ್ಲನೂ ಕೊಟ್ಟಿದ್ದಾರೆ ಇಲ್ಲಿ. ಇಲ್ಲೊಂದಿಷ್ಟು ಏರ್ಕ್ರಾಫ್ಟ್ ಸ್ಟೈಲ್ ಬಟನ್ಸ್ಗಳು ಕೂಡ ಕೊಟ್ಟಿದ್ದಾರೆ. ಇದು ಬಂದು ಬೇಸಿಕ್ಲಿ ವಿಂಡೋ ಲಾಕಿ ಕೊಟ್ಟಿರೋದು ಅಂತ ಅನ್ಕೋತೀನಿ. ಇದು ಬಂದು ಹಿಲ್ ಡಿಸೆಂಟ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ, ಟ್ರಾಕ್ಷನ್ ಕಂಟ್ರೋಲ್ ಆನ್ ಆ್ಯಂಡ್ ಆಫಿಗೆ ಕೊಟ್ಟಿದ್ದಾರೆ, ಹಜಾರ್ಡ್ ಬಟನಿಗೆ ಕೊಟ್ಟಿದ್ದಾರೆ, ವಾರ್ನಿಂಗಿಗೆ ಅಂತ ಅನ್ಕೋತೀನಿ. ಮೋಸ್ಟ್ಲಿ ಪ್ಯಾಸೆಂಜರ್ ಏರ್ ಬ್ಯಾಗ್ ಆನಲ್ಲಿ ಇತ್ತು ಅಂತಂದರೆ ಅದು ತೋರಿಸುತ್ತೆ, ಅಥವಾ ಆಫಲ್ಲಿ ಇತ್ತು ಅಂತಂದರೆ ಇದನ್ನು ತೋರಿಸುತ್ತೆ ಅಂತ ಅನ್ಕೋತೀನಿ. 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರಾಪರಾಗಿ ಇಲ್ಲೊಂದು ಕಪಿ ಹೋಲ್ ಕೊಟ್ಟಿದ್ದಾರೆ. ನಿಮ್ಮ ಮೊಬೈಲ್ ಅಥವಾ ಏನು ಬೇಕೋ ಇಟ್ಕೋಬೋದು. ಆ್ಯಂಡ್ ಕೆಳಗಡೆಗೆ ಬಂದರೆ 12V ಪೋರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಮೊಬೈಲ್ ಇಟ್ಕೊಳ್ಳೋಕ್ಕೂ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ 2 ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಆಮ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಬಟ್ ಸ್ಲೈಡ್ ಆಗಲ್ಲ, ನೋಡ್ತಿರ್ಬೋದು. ಸ್ಲೈಡ್ ಅಂತೂ ಆಗಲ್ಲ, ಬಟ್ ಒಳಗಡೆ ಸ್ಟೋರೇಜ್ ಸ್ಪೇಸ್ ಅಂತೂ ಒಂದು ರೇಂಜಿಗೆ ಡೀಪ್ ಇದೆ, ನಾಟ್ ಬ್ಯಾಡ್ ಅಂತ ಹೇಳ್ತೀನಿ. ಕ್ರೋಮ್ ಟಿಪ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಗ್ಲೋ ಬಾಕ್ಸ್ ಆ್ಯಕ್ಚುಲಿ ಲಾಕಬಲ್ ಇಲ್ಲಿ ಕೊಟ್ಟಿರೋಂಥದ್ದು ನೋಡ್ಬೋದು, ಲಾಕಬಲ್ ಗ್ಲೋ ಬಾಕ್ಸು. ಸೊ ನಿಮ್ಮ ಡಾಕ್ಯುಮೆಂಟ್ ಅಥವಾ ನಿಮ್ದೇನೋ ಸ್ವಲ್ಪ ಸೀಕ್ರೆಟ್ ಐಟಮ್ಸ್ಗಳಿತ್ತು ಅಂತಂದರೆ ಸೇಫಾಗಿ ಸೆಕ್ಯೂರ್ ಮಾಡ್ಬೋದು ಅಲ್ಲಿ. ಆ್ಯಂಡ್ ಗಾಡಿ ಹಿಡ್ಕೊಂಡು ಹತ್ತಕ್ಕೆ ಮತ್ತು ಇಳಿಯೋಕ್ಕೆ ಪ್ರಾಪರ್ ಗ್ರ್ಯಾಬ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಇವನ್ ಆ ಸೈಡ್ ಕೂಡ ಕೊಟ್ಟಿರೋಂಥದ್ದು ನೋಡ್ಬೋದು. ಇಂಜಿನ್ ವೈಸ್ ನೀವು ನೋಡ್ತಾ ಇರೋದು 1.5 ಲೀಟರ್ CRDE 4 ಸಿಲಿಂಡರ್ ಡೀಸೆಲ್ ಇಂಜಿನು. ಆ್ಯಂಡ್ 16 BHP ಪವರ್ ಆ್ಯಂಡ್ 300 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಬಾನೆಟಲ್ಲಿ ಇನ್ಸುಲೇಷನ್ ಪ್ರೊವೈಡ್ ಮಾಡಿಲ್ಲ, ಬಟ್ ಡೀಸೆಲ್ ಇಂಜಿನು ಒಳ್ಳೆ ಪೆಟ್ರೋಲ್ ಇಂಜಿನ್ ಥರ ಸ್ಮೂತ್ನೆಸ್ ಕೊಟ್ಬಿಟ್ಟಿದ್ದಾರೆ. ಸೊ ಅಷ್ಟು ಡೀಸೆಲ್ ಇಂಜಿನ್ನ ಆ್ಯಕ್ಚುಲಿ ಮಹೀಂದ್ರನವರು ಇಂಪ್ರೂವ್ ಮಾಡಿದ್ದಾರೆ. ಪ್ರೈಸಿಂಗ್ ಇಲ್ಲಿ ನೋಡ್ತಾ ಇರ್ಬೋದು. AXT ಡೀಸೆಲ್ ಮ್ಯಾನ್ಯುಯಲು 2 ವೀಲ್ ಡ್ರೈವು 10,32,000 ಎಕ್ಸ್-ಶೋರೂಮ್ ಆಗಿದೆ. ಆಲ್ಮೋಸ್ಟ್ 32,500 ರೂಪಾಯಿ ಜಾಸ್ತಿ ಆಗಿದೆ. ಮುಂಚೆ 10 ಲಕ್ಷದ ಬಿಲೋ ಇತ್ತು, ಬಟ್ ಇವಾಗ 10 ಲಕ್ಷದ ಎಬೋವ್ ಆಗಿದೆ. ಅಡಿಷನಲ್ ಟ್ಯಾಕ್ಸು ಅದು ಇದು GST ಎಲ್ಲ ಅಟ್ರಾಕ್ಟ್ ಮಾಡುತ್ತೆ. ಆನ್ ರೋಡ್ ಬ್ಯಾಂಗ್ಳೂರು 1349 ಆಗುತ್ತೆ, ನೋಡ್ತಿರ್ಬೋದು. ಆ್ಯಂಡ್ ಬೇರೆ ವೇರಿಯಂಟ್ಸ್ ಏನಾದರೂ ನಿಮಗೆ ಪ್ರೈಸಿಂಗ್ ಬೇಕು ಅಂತಂದರೆ ವಿಡಿಯೋ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಆ್ಯಂಡ್ ಸೆಕೆಂಡ್ ಬೇಸ್ ವೇರಿಯಂಟ್ LXT 2 ವೀಲ್ ಡ್ರೈವು ಬೇಸ್ ವೇರಿಯಂಟ್ AXTಗಿನ 3.5 ಲಕ್ಷ ಅಮೌಂಟ್ ಜಾಸ್ತಿ ಇದೆ. ಆ್ಯಂಡ್ ಈ ಎಕ್ಸ್ಟ್ರಾ ಅಮೌಂಟ್ಗೆ ಆಚೆ ಕಡೆ LXTಲಿ ಬರೋ ಎಕ್ಸ್ಟ್ರಾ ಫೀಚರ್ಸ್ ಜೊತೆ ಟೇಸ್ಟ್ಫುಲ್ ಮಾಡಿಫಿಕೇಷನ್ ಕೂಡ ಮಾಡಿಸ್ಬಿಡ್ಬೋದು. ಹಾಗಾಗಿನೇ ಸೆಕೆಂಡ್ ಬೇಸ್ ವೇರಿಯಂಟ್ ಪ್ರೈಸ್ ಅಷ್ಟು ಜಾಸ್ತಿ ಇರೋದ್ರಿಂದ ಬೇಸ್ ವೇರಿಯಂಟ್ ವ್ಯಾಲ್ಯೂ ಫಾರ್ ಮನಿ ಇಂದಿದ್ದು. ಆ್ಯಂಡ್ ಈವನ್ ಸೆಕೆಂಡ್ ಬೇಸ್ ವೇರಿಯಂಟ್ LXT ಬದಲು ಫಸ್ಟ್ ಬೇಸ್ ವೇರಿಯಂಟ್ AXT ತೊಗೊಳ್ಳೋದು ವರ್ತಿದೆ. ಬಟ್ ಥಾರ್ 4 ವೀಲ್ ಡ್ರೈವ್ ತೊಗೋತೀರಾ ಅಂತಂದರೆ ಕನಕಪುರ PPS ಶೋರೂಮಲ್ಲಿ ಫ್ಲಾಟ್ 20,000 ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಸೊ ಡಿಸ್ಕೌಂಟ್ ಅವೈಲ್ ಮಾಡ್ಕೋಬೇಕು ಅಂತಂದರೆ ಶೋರೂಮ್ ವಿಸಿಟ್ ಮಾಡೋದು ಮರಿಬೇಡಿ. ಗಾಡಿಲಿ ಏನೇನು ಸೇಫ್ಟಿ ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಜಾಸ್ತಿ ಸೇಫ್ಟಿ ಫೀಚರ್ಸ್ ಇದರಲ್ಲಿ ಲೋಡೆಡ್ ಆಗಿ ಬರಲ್ಲ, ಬಿಕಾಸ್ ಬೇಸ್ ವೇರಿಯಂಟ್ ಆಗಿರೋದ್ರಿಂದ ತುಂಬ ಫೀಚರ್ಸ್ಗಳು ಇದರಲ್ಲಿ ಲೋಡ್ ಮಾಡಿರಲ್ಲ ನನ್ನ ಪ್ರಕಾರ. ಆ್ಯಂಡ್ ಏನೇನು ಕೊಟ್ಟಿದ್ದಾರೆ ಅಂತ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ರಿವ್ಯೂ ಬಗ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ, ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಯೂನಿಕ್ ಕಂಟೆಂಟ್ಸು, ಶಾರ್ಟ್ ಕಂಟೆಂಟ್ಸು ತುಂಬ ಫಾಸ್ಟಾಗಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ.
ಆ್ಯಂಡ್ ಯಾರೆಲ್ಲ ಒಂದು ಬೇಸ್ ವೇರಿಯಂಟ್ ಮಹೀಂದ್ರ ಥಾರ್ ತೊಗೊಂಡು ಒಂದು ಒಳ್ಳೆ ಮಾಡಿಫಿಕೇಷನ್ ಮಾಡಿಸ್ಕೋಬೇಕು ಅಂತ ಇರ್ತಾರೋ ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ ಬೇಸ್ ವೇರಿಯಂಟ್ ಹೆಂಗಿರತ್ತೆ ನೋಡ್ಕೊಳಪ್ಪ ಅಂತ ತೋರಿಸ್ಕೊಡೋದು ಮರಿಬೇಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.